ಎಸ್ ಬಿಗ್ ಬಾಸ್ ಫಿನಾಲೆಗೆ ಕೌಂಟ್ ಡೌನ್. ಗಿಲ್ಲಿ ಹಾಬಳಿ ಒಂದ್ ಕಡೆ ಜೋರಾಗಿದೆ. ಕಾಮಿಡಿ ಕಿಂಗ್ ಗೆಲ್ಲೋದು ಪಕ್ಕಾ ಅಂತಿದ್ದಾರೆ ಸರ್ವೆ ಒಂದ್ ಕಡೆ ಗಮನಿಸ್ತಾ ಹೋದ್ರೆ. ಇತಿಹಾಸವನ್ನ ಸೃಷ್ಟಿಸಿದ್ದಾರೆ ಬಿಗ್ ಬಾಸ್. ಮಾತಿನ ಮಲ್ಲ ಇಲ್ಲಿ ಬಿಗ್ ಬಾಸ್ ನಲ್ಲಿ ಇದೀಗ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ. ಬಿಗ್ ಬಾಸ್ ಫಿನಾಲೆ ಕೌಂಟ್ ಡೌನ್. ಗಿಲ್ಲಿ ಹಾಬಳಿ ಮತ್ತೊಂದಿಷ್ಟು ಜಾಸ್ತಿ ಆಗಿದೆ. ಕಾಮಿಡಿ ಕಿಂಗ್ ಗೆಲ್ಲೋದು ಪಕ್ಕಾ ಅಂತಿದ್ದಾರೆ ಸರ್ವೆಗಳು. ಇದೀಗ ಒಂದ್ ಕಡೆ ಸರ್ವೆ ಗಮನಿಸ್ತಾ ಹೋದ್ರೆ ರೆಬಲ್ ಟಿವಿ ಕೂಡ ಒಂದಿಷ್ಟು ಸರ್ವೆಯನ್ನ ಮಾಡಿತ್ತು. ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಒಂದಿಷ್ಟು ಸರ್ವೆ ನಡೆದಿದೆ. ಎಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ಗಿಲ್ಲಿ ನಟನೆಗೆ ಒಂದಿಷ್ಟು ಜಯ, ಗಿಲ್ಲಿ ನಟನೆ ಒಂದಿಷ್ಟು ಗೆಲ್ಲೋದು ಅನ್ನುವಂಥದ್ದು. ಬಿಗ್ ಬಾಸ್ ನ ಎಲ್ಲಾ ಸ್ಪರ್ಧಿಗಳನ್ನ ಹಿಂದಿಕ್ಕಿದ್ದಾರೆ ಗಿಲ್ಲಿ ನಟ. ಗಿಲ್ಲಿ ನಟನಿಗೆ ಸರ್ವೆಯಲ್ಲಿ ಕಂಡು ಕೇಳರಿಯದ ಬೆಂಬಲ. ಇಲ್ಲಿ ವೋಟಿಂಗ್ ನಲ್ಲಿ ಫಳಾರ ಹತ್ತಿರ ಯಾರು ಬರ್ತಾ ಇಲ್ಲ ಸ್ವಾಮಿ. ರೆಬಲ್ ಟಿವಿಯ ಸಮೀಕ್ಷೆಯಲ್ಲಿ ಗಿಲ್ಲಿಗೆ 77% ವೋಟಿಂಗ್ ಬಿದ್ದಿದೆ. ಇಲ್ಲಿ ಗಮನಿಸ್ತಾ ಹೋದ್ರೆ ನೋಡಿ, ಸಮೀಕ್ಷೆಯ ಪ್ರಕಾರ ಗಿಲ್ಲಿ ನಟನೆ ಒಂದಿಷ್ಟು ವಿನ್. ಒಂದ್ ಕಡೆ ರಾಜ್ಯದ ಜನ ಈಗಾಗಲೇ ವಿನ್ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಇನ್ನೇನು ಕಪ್ ಕೊಡೋದಷ್ಟೇ ಮಾತ್ರ ಬಾಕಿ ಇರುವಂಥದ್ದು. ಈಗಾಗಲೇ ವಿನ್ ಆಗಿಬಿಟ್ಟಿದ್ದಾರೆ. ರಾಜ್ಯದ ಜನರ ಬಾಯಿಯಲ್ಲೇ ಆಗಿರ್ಬೋದು, ರಾಜ್ಯದ ಜನರ ವೋಟಿಂಗ್ನಿಂದ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಇದೀಗ ಗಿಲ್ಲಿ ಗೆದ್ದು ಬೀಗಿದ್ದಾರೆ. ಗಿಲ್ಲಿ ಗೆಲ್ಲೋದು ಪಕ್ಕಾ ಸ್ವಾಮಿ. ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕಾ ಅನ್ನುವಂಥ ಡೈಲಾಗ್ ಇದೆಯಲ್ಲ, ನಿಜವಾಗ್ಲೂ ಕೂಡ ಹೇಳಬೇಕು ಅಂತಂದರೆ ಆ ವೋಟಿಂಗ್ ನೋಡ್ತಾ ಹೋದರೆ, ಅವನ ಮೇಲೆ ಇರುವಂಥ ಪ್ರೀತಿಯಿಂದ ನೋಡ್ತಾ ಹೋದರೆ, ಈ ಫಳಾರ್ ಗಿಲ್ಲಿಯ ಒಂದಿಷ್ಟು ಸಕಲ ಕಲಾವಲ್ಲಭ ಅಂತಾನೆ ಹೇಳ್ಬೋದು. ಎಲ್ಲವೂ ಕೂಡ ಬಲ್ಲವನು, ಎಲ್ಲವೂ ಕೂಡ ಆಟ ಆಡಿಸುವವನು, ಎಲ್ಲ ಸ್ಪರ್ಧಿಗಳಿಗೂ ಕೂಡ ಹಿಂದಿಕ್ಕಿದ್ದಾನೆ. ವೋಟಿಂಗ್ನಲ್ಲಿ ಅಂತೂ ಕೇಳಕ್ಕೆ ಹೋಗಬೇಡಿ, ಅಷ್ಟರ ಮಟ್ಟಿಗೆ. ಯಾಕೆಂತಂದರೆ ಈಗಾಗಲೇ ಗಮನಿಸ್ತಾ ಹೋದರೆ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿ ಇರುವಂಥ ಏಕೈಕ ವ್ಯಕ್ತಿ ಅಂತಂದರೆ ಅದು ಗಿಲ್ಲಿ. ಯಾಕಂದರೆ ಸೆಕೆಂಡ್ ರನ್ನರ್ ಅಪ್ ಅಂತ ಬಂದಂಥ ಸಂದರ್ಭದಲ್ಲಿ ಇಬ್ಬರಿದ್ದಾರೆ. ಒಂದು ಕಡೆ ರಕ್ಷಿತಾ, ಮತ್ತೊಂದು ಕಡೆ ಅಶ್ವಿನಿ ಗೌಡ ಅವರು. ಏನಾದರೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ಯಾರಾದರೂ ಕೂಡ ಗೆಲ್ಲಬಹುದು. ಇಲ್ಲಿ ಹೇಳೋಕ್ಕಾಗೋದಿಲ್ಲ. ಕೊನೆ ಮೂಮೆಂಟ್ನಲ್ಲಿ ಅಶ್ವಿನಿ ಗೌಡವು ಕೂಡ ಗೆಲ್ಲಬಹುದು, ಕೊನೆ ಮೂಮೆಂಟ್ನಲ್ಲಿ ರಕ್ಷಿತಾ ಕೂಡ ಗೆಲ್ಲಬಹುದು. ಯಾಕೆ ಅಂತಂದರೆ ಬಿಗ್ ಬಾಸ್ ವ್ಯಕ್ತಿತ್ವಗಳ ಆಟ. ಬಟ್ ವ್ಯಕ್ತಿತ್ವ ತಮ್ಮ ಆಟವನ್ನು ತೋರಿಸುವಂಥ ಕೆಲಸ ಮಾಡಿಬಿಟ್ಟಿದ್ದಾರೆ. ರಾಜ್ಯದ ಜನರ ಮುಂದೆ ತಮ್ಮ ವ್ಯಕ್ತಿತ್ವವನ್ನು ಈಗಾಗಲೇ ತೋರಿಸ್ಬಿಟ್ಟಿದ್ದಾರೆ. ನಟನ ಯಾವ ರೀತಿಯಾಗಿದೆ, ಗಿಲ್ಲಿನ ವ್ಯಕ್ತಿತ್ವ ಯಾವ ರೀತಿಯಾಗಿದೆ, ಅಶ್ವಿನಿ ಗೌಡ ಅವರ ವ್ಯಕ್ತಿತ್ವ ಯಾವ ರೀತಿಯಾಗಿದೆ, ರಕ್ಷಿತಾ ಅವರ ವ್ಯಕ್ತಿತ್ವ ಯಾವ ರೀತಿಯಾಗಿದೆ, ರಘು ಅವರ ವ್ಯಕ್ತಿತ್ವ ಯಾವ ರೀತಿಯಾಗಿದೆ, ಧನುಷ್ ಅವರ ವ್ಯಕ್ತಿತ್ವ ಯಾವ ರೀತಿಯಾಗಿದೆ, ಅದರ ಜೊತೆಗೆ ಕಾವ್ಯ ಅವರ ವ್ಯಕ್ತಿತ್ವ ಯಾವ ರೀತಿಯಾಗಿದೆ ಅಂತ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಸೊ ಈಗಾಗಲೇ ಒಂದು ಕಡೆ ಗಮನಿಸ್ತಾ ಹೋದರೆ ಗಿಲ್ಲಿನೇ ಗೆಲ್ಲೋದು ಅನ್ನುವಂಥ ಲೆಕ್ಕಾಚಾರ ಇಲ್ಲ. ಮತ್ತೊಂದು ಕಡೆ ಅಶ್ವಿನಿ ಗೌಡ ಅವರು ಕೂಡ ಗೆಲ್ಲಬಹುದು, ಅವರಿಗೂ ಕೂಡ ಚಾನ್ಸಸ್ ಇದೆ. ಯಾಕೆ ಅಂತಂದರೆ ಶ್ರುತಿ ಅವರು ಆದ ನಂತರ ಅಶ್ವಿನಿ ಗೌಡ ಅವರೇ ಗೆಲ್ಲುತ್ತಾರೆ ಅನ್ನುವಂಥದ್ದು ಮತ್ತೊಂದು ಕಡೆ ಇಲ್ಲಿ ಪಡೆ. ಸೊ ಎಲ್ಲ ಕಡೆಯೂ ಕೂಡ ಅಭಿಮಾನಿಗಳು ಇಲ್ರಿ ಗಿಲ್ಲಿನೇ ಗೆಲ್ತಾನ್ರಿ ಹೆಂಗೆ ಹೇಳ್ತೀರಾ ಅಂತ ಅವರು ನೋಡು. ಮತ್ತೊಂದು ಕಡೆ ಇಲ್ಲ ರೀ ಅಶ್ವಿನಿ ಗೌಡ ಅವರೇ. ಯಾಕೆ ಅಂತಂದರೆ ಅವರ ಆಟ ಸಂಪೂರ್ಣವಾಗಿ ಬದಲಾಗಿ ಹೋಗ್ಬಿಟ್ಟಿದೆ, ಹಾಗಾಗಿ ಅಶ್ವಿನಿ ಗೌಡ ಅವರೇ ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರ. ಈ ಸಮೀಕ್ಷೆಗಳ ಪ್ರಕಾರ ಗಮನಿಸ್ತಾ ಹೋದರೆ ಈಗ ಸಮೀಕ್ಷೆಗಳು ಇಲ್ಲಪ್ಪ ಹಿಂಗಾಗ್ತಾ ಇದೆ ಹಂಗಾಗ್ತಾ ಇದೆ, ಅಷ್ಟು ವೋಟಿಂಗ್ ಬಿದ್ದಿದೆ ಎಷ್ಟು ವೋಟಿಂಗ್ ಅಂತ ಬಿದ್ದಿದೆ ಅಂತ ಗಮನಿಸ್ತಾ ಹೋದರೆ ಗಿಲ್ಲಿನೇ ವಿನ್ ಕಣ್ರಿ, ಗಿಲ್ಲಿನೇ ವಿನ್ನು. ಸಮೀಕ್ಷೆ ಪ್ರಕಾರ ನೋಡ್ತಾ ಹೋದರೆ ಗಿಲ್ಲಿನೇ ವಿನ್ನು. ಆದರೆ ವ್ಯಕ್ತಿತ್ವಗಳ ಆಟದಲ್ಲಿ ಏನಾದರೂ ಬದಲಾವಣೆ ಆದರೂ ಕೂಡ ಅಚ್ಚರಿ ಇಲ್ಲ. ಯಾಕೆ ಅಂತಂದರೆ ಈ ಸಾರಿ ಬಿಗ್ ಬಾಸ್ ಸೀಸನ್ ಏನಿದೆ ಅಲ್ಲ ಸ್ವಾಮಿ, ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂಥ ಲೆಕ್ಕಾಚಾರ. ಹಾಗಾಗಿ ಸೊ ಯಾವಾಗ ಏನು ಬೇಕಾದರೂ ಕೂಡ ಬದಲಾವಣೆ ಆದರೂ ಕೂಡ ಆಗಬಹುದು ಅನ್ನುವಂಥದ್ದು. ಸೊ ಈಗ ಮತ್ತೊಂದು ಕಡೆ ಗಮನಿಸ್ತಾ ಹೋದರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹಬ್ಬ ಒಂದು ಕಡೆ ಗಮನಿಸ್ತಾ ಹೋದ್ರೆ ಹಬ್ಬ ರೀ. ಪ್ರತಿ ಫ್ರೇಮ್ನಲ್ಲೂ ಕೂಡ ಗೇಮ್ ಚೇಂಜರ್ ಗಿಲ್ಲಿ. ಹಬ್ಬ ಏನ್ರಿ ಇದು ಗಿಲ್ಲಿ ಹಬ್ಬ. ಪ್ರತಿ ಫ್ರೇಮ್ನಲ್ಲೂ ಕೂಡ ಗೇಮ್ ಚೇಂಜರ್. ಗಿಲ್ಲಿಯ ಆಟಕ್ಕೆ ಎಲ್ಲರೂ ಕೂಡ ಫಿದಾ ಹೋಗ್ಬಿಟ್ಟಿದ್ದಾರೆ. ನಾನು ಗೆಲ್ಲೋದು ಪಕ್ಕ ಅಂತ ಗಿಲ್ಲಿ ಹೈ ಜೋಶಲ್ಲಿದ್ದಾನೆ. ಫ್ಯಾನ್ಸ್ ಗ್ಯಾಂಗ್ ನೋಡಿ ಗಿಲ್ಲಿ ಫುಲ್ ಖುಷು. ಅಭಿಮಾನಿಗಳಿಗೋಸ್ಕರ ಹೊಸ ಡೈಲಾಗ್ ಹೊಡೆದಂತ ಗಿಲ್ಲಿ. ಮನೆಗೂ ಅಭಿಮಾನಿಗೂ ವ್ಯತ್ಯಾಸ ಇದೆ. ಮನೆ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಅಭಿಮಾನಿಗಳು ಹಾಗಲ್ಲ, ಯಾವಾಗಲೂ ಜೊತೆ ಆಗಿರ್ತಾರೆ. ದುಡ್ಡು ಇವತ್ತು ಇರುತ್ತೆ ಬರುತ್ತೆ, ಆದ್ರೆ ಅಭಿಮಾನ ಒಂದು ಸಾರಿ ಹುಟ್ಕೊಂಡ್ರು ಅಂತಂದ್ರೆ ಆ ಅಭಿಮಾನ ಕಡೆ ತನಕ ಇರುತ್ತೆ ಅಂತ ಹೇಳ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಡೈಲಾಗ್ ಸ್ಟಾರ್ ಗಿಲ್ಲಿ ಮಿಂಚಿಂಗೋ. ಬಿಗ್ ಬಾಸ್ ಫಿನಾಲೆಯಲ್ಲೂ ಕೂಡ ಬನಿಯನ್ ಹಾಕಲು ಗಿಲ್ಲಿ ರೆಡಿ. ಬನಿಯನ್ ರಾಜನ ಭಾವುಕ ಮಾತಿಗೆ ಅಭಿಮಾನಿಗಳು ಫಿದಾಗಿದ್ದಾರೆ. ಎಸ್,
ಈ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಲ್ಲ, ಈ ವೇದಿಕೆ ಮೇಲೆ ಬಂದಂಥ ಸಂದರ್ಭದಲ್ಲಿ ಫಳಾರ್ ಗಿಲ್ಲಿಯ ಒಂದಿಷ್ಟು ಮಾತುಗಳು, ಆ ಕಾನ್ಫಿಡೆನ್ಸ್, ಆ ಲೆವೆಲ್ಲೇ ಚೇಂಜ್ ಆಗೋಗ್ಬಿಟ್ಟಿತ್ತು. ಅಷ್ಟರ ಮಟ್ಟಿಗೆ ಕ್ರಿಯೇಟಿವಿಟಿ ರೀ, ಸಿಕ್ಕಾಪಟ್ಟೆ. ಒಂದೊಂದು ಫೋಟೋಗಳು ಕೂಡ ಗಮನಿಸ್ತಾ ಹೋದರೆ ಫಳಾರ್ ಗಿಲ್ಲಿಯ ಅಭಿಮಾನ, ಆ ಪ್ರೀತಿಯನ್ನು ತೋರಿಸುವಂಥ ಕೆಲಸ. ಅದರ ಜೊತೆಗೆ ಆ ವೇದಿಕೆಯಲ್ಲಿ ಬಹಳಷ್ಟು ಅದ್ಭುತವಾದಂಥ ಆ ಸ್ಟೋರಿ ನಡೆಯೋಗ್ಬಿಡುತ್ತೆ. ಅಲ್ಲಿ ಏನಪ್ಪ ಅಂತಂದರೆ, ಅಭಿಮಾನಿಯೊಬ್ಬರು ಟ್ಯಾಟೂ ಅನ್ನು ಹಾಕೊಂಡ್ಬಿಟ್ಟಿರ್ತಾರೆ. ಆ ಟ್ಯಾಟೂ ಹಾಕೊಂಡಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಎಷ್ಟರ ಮಟ್ಟಿಗೆ ಖುಷಿ ಆಗಿಬಿಡ್ತಾರೆ ಅಂತಂದರೆ, ಸಾಕಷ್ಟು ಜನ ತಂದೆ ತಾಯಿ ಹೆಸರುಗಳನ್ನು ಹಾಕೋತಾರೆ, ತಂದೆ ತಾಯಿ ಫೋಟೋಗಳನ್ನು ಹಾಕೋತಾರೆ, ತಂದೆ ತಾಯಿಯ ಒಂದಿಷ್ಟು ಆ ಚಿತ್ರವನ್ನು ಬಿಡಿಸ್ಕೊಳ್ತಾರೆ ಎದೆ ಮೇಲೆ, ಕೈ ಮೇಲೆ, ಎಲ್ಲಿ ಬೇಕಾದರೂ ಕೂಡ. ಆದರೆ ಅಭಿಮಾನ ಅನ್ನುವಂಥದ್ದು ಇದೆಯಲ್ಲ, ನಿಜವಾಗ್ಲೂ ಕೂಡ ಆ ಕೈ ಮೇಲೆ ಗಿಲ್ಲಿಯ ಫೋಟೋ ಹಾಕ್ಕೊಂಡು ಕೆಳಗಡೆ ಗಿಲ್ಲಿ ಅಂತ ಬರ್ಕೊಂಡಿದ್ದ ಆ ಗಿಲ್ಲಿಯ ಎಮೋಷ್ನಲ್ ಎಷ್ಟಾಗ್ತಾರೆ ಅಂತಂದರೆ, ನಾನು ಹೊರಗಡೆ ಬಂದ ಮೇಲೂ ಕೂಡ ನಿನ್ನನ್ನು ಭೇಟಿ ಆಗ್ತೀನಿ ಅಣ್ಣ, ಯಾವೂರು ಹೇಳು ಅಂತ ಹೇಳ್ತಾರೆ. ನಾನು ಮಂಡ್ಯದವರು, ಆ ಕಡೆ ಮಳವಳ್ಳಿಯವರೇ ಅಂತ ಹೇಳ್ತಾರೆ. ನೋಡಿ, ಅದು ಪ್ರೀತಿ ಕಣ್ರಿ. ಯಾಕೆ ಅಂತಂದರೆ, ಈಗ ಫೋಟೋಗಳನ್ನು ಹಾಕೊಳ್ಳುವಂಥ ಅಭಿಮಾನ ಇದೆಯಲ್ಲ, ಅವರ ಮೇಲೆ ಪ್ರೀತಿ ಇದೆಯಲ್ಲ, ನಿಜವಾಗ್ಲೂ ಕೂಡ ಅದನ್ನು ಗಿಲ್ಲಿ ಬಿಟ್ಟರೆ ಈ ಸೀಸನ್ನಲ್ಲಿ ಮರಿ ಯಾರೂ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಯಾಕೆ ಅಂತಂದರೆ, ಅದಕ್ಕೆ ಹೇಳೋದು, ಮನಿಗೂ ಅಭಿಮಾನಕ್ಕೂ ಕೂಡ ಇರುವಂಥ ವ್ಯತ್ಯಾಸ ಏನಪ್ಪ ಅಂತಂದರೆ, ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ ಸ್ವಾಮಿ. ಆದರೆ ಅಭಿಮಾನ ಅನ್ನುವಂಥದ್ದು ಒಂದು ಸಾರಿ ಹುಡ್ಕೊಂಡ್ಬಿಟ್ರೆ ಯಾವತ್ತೂ ಕೂಡ ಜೊತೆಯಾಗಿರ್ತಾರೆ. ಸೊ ಜೊತೆಯಾಗೇ ಒಂದಿಷ್ಟು ಹೋಗ್ತಾರೆ ಅನ್ನುವಂಥದ್ದು, ಅಷ್ಟರ ಮಟ್ಟಿಗೆ ಪ್ರೀತಿ ತೋರಿಸುವಂಥ ಕೆಲಸ ಇಲ್ಲಿ ಮಾಡ್ತಾ ಇರುವಂಥದ್ದು. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹವಾ ಹೆಂಗಿದೆ ಅಂತಂದರೆ, ನಿಜವಾಗ್ಲೂ ಕೂಡ ಪ್ರತಿ ಫ್ರೇಮ್ನಲ್ಲೂ ಕೂಡ ಗೇಮ್ ಚೇಂಜರ್ ಅಂತಂದರೆ ಫುಲ್ ಚೇಂಜು. ಅಣ್ಣ ಫುಲ್ ಅಂತಂದರೆ ಫುಲ್ ಚೇಂಜ್ ಆಗೋಗ್ಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಫ್ಯಾನ್ಸ್ಗಳನ್ನು ನೋಡಿ ಗಿಲ್ಲಿ ಎಷ್ಟು ಖುಷಿ ಆಗ್ತಾರೆ, ಎಷ್ಟು ಕುಡಿದು ಕುಪ್ಪಳಿಸ್ತಾರೆ ಅಂತಂದರೆ, ಸಿಕ್ಕಾಪಟ್ಟೆ ಜೋಶು. ಅವನು ಬರ್ತಾ ಇದ್ದ ಹಾಗೆ ಆ ಜೋಶು, ಆ ಕೂಗು ಇಡೀ ಬಿಗ್ ಬಾಸ್ ಮನೆಯೇ ಒಂದು ರೀತಿಯಾಗಿ ಗಡ ನಡಗಿಸಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಕೂಗ್ತಾರೆ. ಆ ಗಿಲ್ಲಿ ಬರ್ತಾ ಇದ್ದಾನೆ ಅಂತಂದರೆ ಸಾಕು, ಅವನು ಆ ದೃಶ್ಯಗಳಲ್ಲಿ ಕಾಣಿಸಿದ್ರೆ ಸಾಕು, ಆ ಡೋರ್ ಓಪನ್ ಮಾಡ್ಕೊಂಡು ಬರ್ತಿದ್ದಾಗ ಅಭಿಮಾನಿಗಳ ಒಂದು ಕೂಗಿತ್ತಲ್ಲ, ಆ ಪ್ರೀತಿ ತೋರಿಸ್ತಾ ಇದ್ರಲ್ಲ, ಅದು ಈ ಸೀಸನ್ನ ಎಲ್ಲ ಸ್ಪರ್ಧಿಗಳನ್ನು ಹೊರತುಪಡಿಸಿದ್ರೆ ಗಿಲ್ಲಿ ಲೆವೆಲೇ ಬೇರೆ ಇದೆ ಕಣ್ರಿ. ಗಿಲ್ಲಿ ಹವಾನೇ ಬೇರೆ ಇದೆ. ಆ ಗಿಲ್ಲಿಯ ಗೇಮ್ ಚೇಂಜಿಂಗ್ ಆ ಆಟ ಇದೆಯಲ್ಲ, ಅದಕ್ಕೆಲ್ಲರೂ ಕೂಡ ಮನಸೂತಿದ್ದಾರೆ, ಫಿದಾ ಆಗಿದ್ದಾರೆ ಅಭಿಮಾನಿಗಳು ಅಷ್ಟರ ಮಟ್ಟಿಗೆ. ಸೊ ಈಗ ನೋಡಿ, ಫಿನಾಲೆಯಲ್ಲೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ, ಬನಿಯನ್ ಹಾಕೊಂಡೆ ನಾನು ಬರ್ತೀನಿ ಅಂತ ಹೇಳ್ತಾನೆ. ಬನಿಯನ್ ಹಾಕೋದಕ್ಕೂ ಕೂಡ ರೆಡಿ ಅಂತ ಹೇಳ್ತಾನೆ. ಅದಕ್ಕೆ ಹೇಳೋದಲ್ಲ ಹಳ್ಳಿ ಪ್ರತಿಭೆ ಅಂತ. ತಮ್ಮ ಸೊಗಡನ್ನು ಎಲ್ಲೂ ಕೂಡ ಬಿಟ್ಕೊಡ್ತಾ ಇಲ್ಲ. ಬನಿಯನ್ ರಾಜ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ, ಅಷ್ಟರ ಮಟ್ಟಿಗೆ ಪ್ರೀತಿಯನ್ನು ತೋರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ಆ ಪ್ರೀತಿಯನ್ನು ಕೊನೆಯವರೆಗೂ ಕೂಡ, ಕಪ್ ಗೆಲ್ಲುವವರೆಗೂ ಕೂಡ ತೋರಿಸಲಿ ಅನ್ನುವಂಥದ್ದು ನಮ್ಮ ಆಶಯವೂ ಕೂಡ ಇದೆ. ಸೊ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಈ ಬಾರಿ ಯಾರಿಗೆ ಒಂದಿಷ್ಟು ಹೌದಪ್ಪ ಬಿಗ್ ಬಾಸ್ ಮನೆಗೆ ಇವರು ಒಂದು ಕಡೆ ಈ ಕಪ್ಪನ್ನು ಹಿಡಿಯೋದಕ್ಕೆ ಅರ್ಹತೆ ಇದ್ದವ್ರಿಗೆ ಬಿಗ್ ಬಾಸ್ ಕಪ್ ಸಿಗಲಿ, ಅವರಿಗೆ ಸಿಗಬೇಕು, ಇವರಿಗೆ ಸಿಗಬೇಕು ಅನ್ನುವಂಥದ್ದು ಏನಿಲ್ಲ ನಮ್ಮದು. ಯಾರಿಗೂ ಸಿಕ್ಕರೂ ಕೂಡ ಒಂದಿಷ್ಟು ಒಳ್ಳೆಯದೇ. ಆದರೆ ಅದಕ್ಕೆ ಅರ್ಹರು ಯಾರು ಇರ್ತಾರೆ, ಅದಕ್ಕೆ ಆ ಕಪ್ಗೆ ಅರ್ಹರು ಯಾರು ಇರ್ತಾರೆ, ಅವರಿಗೆ ಸಿಗಲಿ ಅನ್ನೋದೇ ನಮ್ಮದು ಕೂಡ. ಸೊ ಈಗ ಮತ್ತೊಂದು ಕಡೆ ಗಮನಿಸ್ತಾ ಹೋದರೆ, ಅಶ್ವಿನಿ ಗೌಡಗೆ ಗಿರಿಗಿಟ್ಲೆ ಆಡಿಸಿದಂಥ ಫಳಾರ್ ಗಿಲ್ಲಿ ಫ್ಯಾನ್ಸ್ ಒಂದು ಕಡೆ. ಸೊ ಅಶ್ವಿನಿ ಗೌಡ ಅವರು ಕೂಡ ಒಂದು ಕಡೆ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಅಭಿಮಾನಿಗಳು ಒಂದಿಷ್ಟು ಗಿರಿಗಿಟ್ಲೆ ಆಡಿಸ್ಬಿಡ್ತಾರೆ. ಅಶ್ವಿನಿ ಗೌಡ ಗಿರಿಗಿಟ್ಲೆ ಆಡಿಸಿದಂಥ ಫಳಾರ್ ಗಿಲ್ಲಿ ಫ್ಯಾನ್ಸ್ ಹವಾ ಮೇಂಟೈನ್ ಮಾಡೋಕೆ ಬಂದಂಥ ಅಶ್ವಿನಿ ಒಂದಿಷ್ಟು ಇಲ್ಲಿ ಎಲ್ಲಿ ಶೇಕ್ಔಟ್ ಆಗ್ಬಿಟ್ಟ ಅನ್ನುವಂಥದ್ದು. ಅಶ್ವಿನಿ ಗೌಡ ಮುಂದೆ ಗಿಲ್ಲಿ ಅಂತ ಒಂದಿಷ್ಟು ಅಭಿಮಾನಿಗಳು ಘೋಷಣೆ ಕೂಗ್ತಾರೆ. ಫ್ಯಾನ್ಸ್ ಗಿಲ್ಲಿ ಎನ್ನುತ್ತಲೇ ಅಶ್ವಿನಿ ಗೌಡ ಕಕ್ಕಾ ಬಿಕ್ಕಿ ಆಗ್ಬಿಟ್ರ. ಹಾಗಾದ್ರೆ ಗಿಲ್ಲಿ ವಿಡಿಯೋ ಬಂದು ಕೂಡಲೇ ಜೋರಾಗಿ ಒಂದಿಷ್ಟು ಗಮನಿಸ್ತಾ ಹೋದ್ರೆ ಗಿಲ್ಲಿ ಕ್ರೇಜ್ ಜೋರಾಗ್ಬಿಡುತ್ತೆ. ಸೊ ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಘೋಷಣೆ ಕೂಗ್ತಾರೆ. ಅಲ್ಲೂ ಕೂಡ ಅಶ್ವಿನಿ ಗೌಡ ಮುಂದೆ ಘೋಷಣೆ ಕೂಗಿದಂತ ಗಿಲ್ಲಿ ಫ್ಯಾನ್ಸ್ ಒಂದ್ ಕಡೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯ ಅಭಿಮಾನಿಗಳ ಒಂದಿಷ್ಟು ಅಬ್ಬರ. ಸೊ ಗಿಲ್ಲಿ ಫ್ಯಾನ್ಸ್ ಹಾವಳಿಯಿಂದ ತಪ್ಪಿಸಿಕೊಳ್ಳಲು ಕಡೆ ಅಶ್ವಿನಿ ಗೌಡ ಅವರು ಕೂಡ ಒಂದಿಷ್ಟು ಮಾಸ್ಟರ್ ಪ್ಲಾನ್ ಮಾಡಿಬಿಡ್ತಾರೆ. ಕೊನೆಗೂ ಗಿಲ್ಲಿ ಹೆಸರು ಬಳಸಿ ಕವರ್ ಅಪ್ ಮಾಡಿದಂತ ಅಶ್ವಿನಿ ಗೌಡ ಅವರು ಇಲ್ಲಿ ನೋಡಿ, ಫ್ಯಾನ್ಸ್ ಮೀಟ್ ನಲ್ಲಿ ಗಿಲ್ಲಿ ಹೆಸರು ಬಳಸಿಕೊಂಡಂತ ಅಶ್ವಿನಿ ಅವರು, ಅತ್ತೆ ಮಗಳಿಗೆ ಬೆಂಬಲಿಸ್ತೀರಾ ಅಲ್ವಾ ಅಂತ ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಒಂದಿಷ್ಟು ಮಾತನ್ನು ಹೇಳ್ತಾರೆ. ಸೊ ಇವತ್ತು ಫ್ಯಾನ್ ಮೀಟ್ ಇತ್ತು ನಿನ್ನೆ. ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಫ್ಯಾನ್ ಮೀಟ್ ನಲ್ಲಿ ರಕ್ಷಿತಾ ಅವರು ಬಂದ್ರು, ರಘು ಅವರು ಬಂದ್ರು, ಅದ್ರ ಜೊತೆಗೆ ಎಲ್ಲರೂ ಕೂಡ ಬಂದು ಹೋದ್ರು.
ಆ ಅಶ್ವಿನಿ ಗೌಡ ಅವರ ಒಂದಿಷ್ಟು ಮೀಟಿಂಗ್ ಇತ್ತಲ್ಲ, ಒಂದಿಷ್ಟು ಫ್ಯಾನ್ಸ್ಗಳ ಜೊತೆ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಹೆಂಗಾಗ್ಬಿಟ್ಟಿದ್ದು ಅಂತಂದರೆ ಅಲ್ಲಿ ಸೊ ಫಳಾರ್ ಗಿಲ್ಲಿ ಫ್ಯಾನ್ಸು ಅಶ್ವಿನಿ ಗೌಡ ಅವರು ಎಂಟ್ರಿ ಆಗ್ತಾ ಇದ್ದಾಗೆ ಅಭಿಮಾನಿಗಳು ಒಂದಿಷ್ಟು ಕೂಗೋದಕ್ಕೆ ಆರಂಭ ಮಾಡ್ತಾರೆ, ಗಿಲ್ಲಿ 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 ಅಂತ. ಸೊ ಅದೆಲ್ಲವೂ ಕೂಡ ಹವಾ ಮೇಂಟೈನ್ ಮಾಡೋದಕ್ಕೆ ಬಂದಂಥ ಅಶ್ವಿನಿ ಗೌಡ ಅವರು ಕೂಡ ಒಂದಿಷ್ಟು ಅಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಯಾಕೆಂದರೆ ಸಹಜವಾಗಿ ಅಶ್ವಿನಿ ಗೌಡ ಅಂತ ಕೂಗ್ತಾ ಇರೋ 100ರಲ್ಲಿ 75 ಜನ ಒಂದು ಕಡೆ ಕೂಗ್ತಾ ಇದ್ರೆ 30 ಜನ ಅಲ್ಲಿ ಗಿಲ್ಲಿ ಗಿಲ್ಲಿ ಅಂತ ಕೂಗ್ತಾ ಇದ್ರು. ಸಹಜವಾಗಿ ಅಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಒಂದು ಕಡೆ ಕೊನೆದಾಗಿ ಹೆಂಗಾಗ್ಬಿಡುತ್ತೆ ಅಂತಂದರೆ ಗಿಲ್ಲಿ ಗಿಲ್ಲಿ ಅಂತ ಅವರು ಕೂಡ ಒಂದಿಷ್ಟು ಹೇಳೋದಕ್ಕೆ ಆರಂಭ ಮಾಡ್ತಾರೆ. ಅಂತಂದರೆ ಅಶ್ವಿನಿ ಗೌಡ ಮುಂದೆಯೂ ಕೂಡ ಘೋಷಣೆ ಕೂಗುವಂಥ ಕೆಲಸ ಮಾಡ್ತಾರಲ್ಲ ಗಿಲ್ಲಿ ಫ್ಯಾನ್ಸ್ಗಳು, ನಿಜವಾಗ್ಲೂ ಕೂಡ ನೋಡಿ ಗಮನಿಸ್ತಾ ಇದ್ರು ಆ ದೃಶ್ಯಾವಳಿಗಳಲ್ಲಿ. ಸೊ ಇದೇ ಒಂದು ಮೊಮೆಂಟು. ಈ ಮೊಮೆಂಟ್ನಲ್ಲೂ ಕೂಡ ಅಶ್ವಿನಿ ಗೌಡ ಅವರು ಕೂಡ ಸಿಕ್ಕಾಪಟ್ಟೆ ಅದ್ಭುತವಾಗಿ ಮಾತಾಡ್ತಾರೆ. ನೋಡಿ, ಓಟ್ ಹಾಕಿ ನನಗೂ ಕೂಡ ಗೆಲ್ಲಿಸಿ, ಸೊ ಅತ್ತೆ ಮಗಳು ಗೆಲ್ಲಬೇಕಲ್ವಾ, ಇಲ್ಲಿವರೆಗೂ ಕೂಡ ಕೊನೆ ವಾರದವರೆಗೂ ಕೂಡ ತೊಗೊಂಬಂದಿದ್ದೀರಾ, ಇದು ಕಪ್ಪು ಕೂಡ ಒಂದಿಷ್ಟು ಗೆಲ್ಲಿಸ್ಬೇಡಿ ಅನ್ನುವಂಥದ್ದು. ಯಾಕಂದರೆ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಅದೇ ಒಂದು ಆಸೆ ಇರುತ್ತಲ್ಲ. ಬಿಗ್ ಬಾಸ್ ಮನೆಗೆ ಹೋದಂಥ ಪ್ರತಿಯೊಬ್ಬ ಸ್ಪರ್ಧಿಗೆ ಒಂದೊಂದು ಆಸೆಗಳು ಏನಪ್ಪ ಅಂತಂದರೆ, ಒಂದು ಕಡೆ ಕಿಚ್ಚನ್ನು ಚಪ್ಪಾಳೆ ತೆಗೆದುಕೊಳ್ಬೇಕು, ಅದರ ಜೊತೆಗೆ ಉತ್ತಮವನ್ನು ತೆಗೆದುಕೊಳ್ಬೇಕು, ಅದಾದ ನಂತರ ಕಪ್ಪುಗೆ ನಾವು ಗೆಲ್ಲಬೇಕು, ಕರ್ನಾಟಕ ಜನರ ಮನಸ್ಸನ್ನು ನಾವು ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿರ್ತಾರೆ. ಸೊ ಹಾಗಾಗಿ ಇಲ್ಲೂ ಕೂಡ ಅಶ್ವಿನಿ ಗೌಡ ಅವರು ಕೂಡ ಹೇಳ್ತಾರೆ ತಮ್ಮ ಅಭಿಮಾನಿಗಳಿಗೆ, ನೋಡಿ ಇಲ್ಲಿವರೆಗೂ ಕೂಡ ನಾನು ಬಂದಿದ್ದೇನೆ, ಇಲ್ಲಿವರೆಗೂ ನೀವು ಪ್ರೀತಿಯನ್ನು ತೋರಿಸಿದ್ದೀರಾ, ಸೊ ಅತ್ತೆ ಮಗಳನ್ನು ನೀವು ಗೆಲ್ಲಿಸ್ಬೇಕಲ್ವಾ. ಯಾಕಂದರೆ ಅತ್ತೆ ಮಗಳು ಅಂತಂದಾಗ ಸಹಜವಾಗಿ ರಾಜಾವಲಿ ಸಿನಿಮಾದ ಒಂದಿಷ್ಟು ಸೀನ್ಗಳನ್ನು ಗಮನಿಸ್ತಿರ್ತೀರಿ. ಸೊ ಅದೇ ಸೀನಲ್ಲೂ ಕೂಡ ಅಶ್ವಿನಿ ಗೌಡ ಅವರು ಆ್ಯಕ್ಟ್ ಮಾಡುವ ಮೂಲಕ ತಮ್ಮ ಪರಿಚಯವನ್ನು ಸಿಕ್ಕಾಬಿಟ್ಟೆ. ಯಾಕಂದರೆ ನಾವು ಮೊದಲಿಗೆ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ ಅಶ್ವಿನಿ ಗೌಡ ಅವರು ರಾಜಾವಲಿ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಅಂತಂದಾಗ. ಸೊ ಯಾವಾಗ ಒಂದಿಷ್ಟು ವಿಡಿಯೋಗಳು ಟ್ರೋಲ್ ಆಗೋದಕ್ಕೆ, ಒಂದಿಷ್ಟು ವೈರಲ್ ಆಗೋದಕ್ಕೆ ಹೋಗುತ್ತೆ, ಆವಾಗ ಒಂದಿಷ್ಟು ಗೊತ್ತಾಗುತ್ತೆ, ಹೌದಪ್ಪ ಅಶ್ವಿನಿ ಗೌಡ ಅವರು ಸಿಕ್ಕಾಪಟ್ಟೆ ಸಿನಿಮಾಗಳಲ್ಲೂ ಕೂಡ ಒಂದಿಷ್ಟು ನಟನೆ ಮಾಡಿದ್ದಾರೆ, ಸೀರಿಯಲ್ಗಳಲ್ಲೂ ಕೂಡ ನಟನೆ ಮಾಡಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಸಹಜವಾಗಿ ಬಿಗ್ ಬಾಸ್ ಮನೆಗೆ ಹೋದಂಥ ಸಂದರ್ಭದಲ್ಲಿ ಯಾರೂ ಕೂಡ ಒಂದಿಷ್ಟು ಗೊತ್ತಾಗೋದಿಲ್ಲ, ಅವರ ಟ್ರೋಲ್ಗಳು ಒಂದಿಷ್ಟು ವಿಡಿಯೋಗಳು ವೈರಲ್ ಆಗುತ್ತೆ, ಆವಾಗ ಗೊತ್ತಾಗುತ್ತೆ ಹೌದಪ್ಪ ಇವರು ಕೂಡ ಒಂದಿಷ್ಟು ಇತಿಹಾಸ ಇದೆ, ಕನ್ನಡ ಚಿತ್ರರಂಗದಲ್ಲಿ ಇವರು ಕೂಡ ಒಂದಿಷ್ಟು 40-45 ಸಿನಿಮಾಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದ್ರು. ಸಹಜವಾಗಿ ಎಲ್ಲರೂ ಕೂಡ ಗಮನಿಸಿದ್ದಾರೆ. ಬಟ್ ಇದೀಗ ಅಭಿಮಾನಿಗಳ ಮುಂದೆ, ಅದರಲ್ಲೂ ಕೂಡ ಗಿಲ್ಲಿ ಅಭಿಮಾನಿಗಳಾಗಿರ್ಬೋದು, ಅಶ್ವಿನಿ ಗೌಡ ಅವರ ಅಭಿಮಾನಿಗಳಾಗಿರ್ಬೋದು, ಒಂದಿಷ್ಟು ಸಹಜವಾಗಿ ಘೋಷಣೆಗಳನ್ನು ಕೂಗ್ತಾರೆ. ಅಲ್ಲಿ ಅಶ್ವಿನಿ ಗೌಡ ಅವರು ಒಂದಿಷ್ಟು ಕಕ್ಕಾಬಿಕ್ಕಿ ಆಗುವುದು ಕೂಡ ಇಲ್ಲಿ ನೋಡಿದ್ದೀವಿ. ಸೊ ಗಿಲ್ಲಿ ವಿಡಿಯೋ ಬಂದು ಕೂಡಲೇ ಜೋರಾಗಿ ಒಂದಿಷ್ಟು ಗಿಲ್ಲಿ ಕ್ರೇಜ್ ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ.